we are in ಮೋಸ್ಟ್ಲಿ ನೋಡಿ ಇವಾಗ ನಾನು ಮಾಡ್ಲಿಂಗ್ ಹೋಗ್ಬೇಕಾದ್ರೆ ನನ್ನ ಕೊರಿಯೋಗ್ರಾಫರ್ ಇದ್ರು, ಅವ್ರದ್ದು ಒಂದು ಶಾರ್ಟ್ ಮೂವಿ ಇದೆ ನಥಿಂಗ್ ಅಂತ. ಅದನ್ನೇ ಹೇಳ್ತಾರೆ, ಅದು ಮೊಬೈಲ್ ಫೋನ್ ಯೂಸ್ ಮಾಡೋಣ ಅಂತ ಹೇಳ್ತಾರೆ, ಇಲ್ಲಿ ಯಾಕೆ ಮಾಡ್ತಾರೆ ನಾನು ಯೂಸ್ ಮಾಡ್ತಾ ಇದ್ದೆ. ಇಲ್ಲಿ ಆಲ್ ಟಿಪ್ಸು ಐ ಟು ಯು ಟು ಗೋ ಫಸ್ಟ್ ಯು ಟು ಆಫ್ಟರ್ ಗೋ. ಅದೇ ನಮಗೆ ಬಸ್ ಒಂದು ಸೀನ್ ಆಯ್ತಲ್ಲ, ಹಂಗಾದ್ರೆ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಇವತ್ತು ಅರ್ಜೆಂಟ್ ಅಲ್ಲಿ ಇದ್ದ ಅನ್ಸುತ್ತೆ. ಯಾವುದು ಈಸಿಯಾಗಿ ಸಿಗಲ್ಲ. ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅವಳು ತುಂಬಾ ನನ್ನ ಫೋನ್ ಇಲ್ಲ ಅಂದ್ರೆ ಏನ್ ಕೆಲಸನ ಆಗಲ್ಲ ಗೈಸ್, ಪ್ರತಿಯೊಂದು ಫೋನಲ್ಲೇ ಐತೆ. ನೈಸ್ 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 ಔಟ್ಫಿಟ್. ಯಾವುದೋ ರಾಂಗ್ ರೂಟ್ ಅಲ್ಲಿ ಬಂದು 16 ಕಿಲೋಮೀಟರ್ ಅಲ್ಲಿ ತಗ್ಲಾಕೊಂಡ್ಬಿಟ್ಟಿದೀವಿ. ಕಾರಣ ಯಾರು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKB. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್ ನಿನ್ನೆ ವ್ಲಾಗಲ್ಲಿ ನೈಟ್ ಅಲ್ಲೇ ಧರ್ಮಸ್ಥಳದ ಗೇಟ್ ಹತ್ರ ಮಲ್ಕೊಂಡು ಇವಾಗ ಬೆಳಗ್ಗೆ ಎದ್ದು ಬಂದಿರೋದು ನಾವು 5 ಗಂಟೆಗೆ ನೇತ್ರಾವತಿಗೆ ಸ್ನಾನ ಮಾಡೋಕ್ಕೆ. ಸೊ ಇಲ್ಲೇ ಇರೋದು ನೇತ್ರಾವತಿ ದೇವಸ್ಥಾನ ಓಪನ್ ಆಗೋದು 6 ಗಂಟೆಗೆ. ಸೊ ನಾವು 5 ಗಂಟೆಗೆ ಬಂದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಟ್ ಅಂತ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಬೇಗ ಬೇಗ ದರ್ಶನ ಆಗಿ ವಿಲ್ ಗೋ. ಸೊ ನೋಡೋಣ, ಇವಾಗ ಬ್ಯಾಗ್ ಎಲ್ಲ ತಗೊಂಡು ಲೆಟ್ಸ್ ಗೋ. ವಿಡಿಯೋ ಮಾಡಿದ್ರೆ ಹೊಡೆದಿಡ್ಬಿಡ್ತಾರೆ ಎಲ್ಲ ಬರೋರು. ಓಕೆ ಗೈಸ್, ಕಲ್ಯಾಣಿಗೆ ಬಂದಿದ್ದೀವಿ ಇವಾಗ. ನಾನು ಪಂಚೆ ತಗೊಂಡು ಹೋಗಿ ಸ್ನಾನ ಮಾಡೋದು. ಎಷ್ಟು ಜನ ಆಗಿ ಸ್ನಾನ ಮಾಡ್ತಾರೆ ಇವಾಗ. ಇಲ್ಲಿ ಆಲ್ ಟಿಪ್ಸು ಐ ಟು ಯು ಟು ಗೋ ಫಸ್ಟ್ ಯು ಟು ಆಫ್ಟರ್ ಗೋ. ನೀನು ಸ್ನಾನ ಮಾಡಿದೆ? ನೋ, ಐ ಟು ಗೋ ಫಸ್ಟ್ ಆಫ್ಟರ್ ಯು ಟು ಗೋ. ಯಾಕಂದ್ರೆ ಇಲ್ಲೆಲ್ಲ ಬ್ಯಾಗ್ ಇಟ್ಟು ಅಲ್ಲಿ ಹೋಗಿ ಸ್ನಾನ ಮಾಡಿ, ಅದಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಇವಾಗ ಸ್ನಾನ ಮುಗೀತು. ಫುಲ್ಲು ಚಳಿ. ಒಂದ್ಸರಿ ಒಳಗೋದ್ರೆ ಆಚೆ ಬರೋಕ್ಕೆ ಮನ್ಸಾಗಲ್ಲ, ಆಚೆ ಹತ್ರ ಒಳಗೋಗಕ್ಕೆ ಮನ್ಸಾಗಲ್ಲ, ಅಷ್ಟು ಚಳಿ ಹೊಡಿತೈತೆ. ಎಲ್ಲಾರ್ದು ಇಲ್ಲೇ ಒಂದು ಆಲ್ಮೋಸ್ಟ್ 500 ಜನ ಇದ್ದಾರೆ. ಹೋಗಿ ಬೇಗ ಬೇಗ ಕ್ಯೂ ಅಲ್ಲಿ ನಿಂತ್ಕೊಂಡು ಬೇಗ ದರ್ಶನ ಮುಗಿಸ್ಕೊಬೇಕು. ನಾವು ಹೋಗ್ತಾ ಇರೋದು ಟೆಂಪಲ್ಗೆ, ದರ್ಶನಕ್ಕೆ, ಧರ್ಮಸ್ಥಳಕ್ಕೆ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ನಾವು ಫುಲ್ ಪಂಚೆ ಹಾಕ್ಕೊಂಡು ಮೈ ಔಟ್ಫಿಟ್ ಗೈಸ್, ಪಂಚೆ ಹಾಕ್ಕೊಂಡು ಹೋಗೋಣ ಇವಾಗ. ಲೆಟ್ಸ್ ಗೋ. ಬಂದು ಇವಾಗ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫುಲ್ ಆಗ್ಬಿಟ್ಟಿದೆ ಪಾರ್ಕಿಂಗ್, ಎಲ್ಲ ಕಡೆ ಫುಲ್ ಆಗ್ಬಿಟ್ಟಿದೆ. ನೋಡಿ ಎಷ್ಟು ಕಾರ್ಗಳೈತೆ. ಬೇಜಾನ್ ಕಾರ್ಗಳಾಗ್ಬಿಟ್ಟೈತೆ. ಕಾರ್ ಪಾರ್ಕಿಂಗ್ ಹೆಂಗೆ ಮಾಡೋದು, ಎಲ್ಲಿ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಜಾಗ ಇದೆ. ಇವಾಗ ಒಂಥರ ಖುಷಿ ಆಗ್ತೈತೆ, ನೆಮ್ಮದಿ ಸಿಗ್ತೈತೆ. ಫೈನಲಿ ರೆಡಿಯಾಗಿ ಪರ್ಫೆಕ್ಟ್ ಟೈಮಿಗೆ ಬಂದು ದೇವ್ರನ್ನ ನೋಡ್ತಾ ಇದ್ದೀವಿ. ಬ್ರೋ ಇದೇನು? ಇವಾಗ ಕ್ಯೂ ಸ್ಟಾರ್ಟ್ ಆಗೈತೆ 6:15. ನೋಡೋಣ ಎಷ್ಟೊತ್ತು ಕಾಚೆ ಬರ್ತೀವಿ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ವಾಟ್ಸಪ್ ಕ್ಯೂ ಗೈಸ್, ಫುಲ್ ಕ್ಯೂ ಐತೆ. ಗೈಸ್ ಲೈನಲ್ಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ಒಂದು ಕಡೆ ಬ್ಲಾಕ್ ಆಯಿತು.
ಇವಾಗ ಸೆಕೆಂಡ್ ಸ್ಟೇಜ್ ಹೋಗ್ತಾ ಇದ್ದೀವಿ. ಇನ್ನು 6 ಸ್ಟೇಜಸ್ ಐತಂತೆ, ನನಗೂ ಗೊತ್ತಿಲ್ಲ, ಕಾರ್ತಿ ಹೇಳಿ. ಇದು ಕುಡಿಮಿ ಹೆದರ್ಕೊತೇವೆ. ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನ ಅವರೇ ಗೈಸ್. ಬೆಳಗ್ಗೆ 6 ಗಂಟೆ ಆದರೂ ಅಷ್ಟು ಬೇಗ ಇಷ್ಟು ಜನ ಇದ್ದಾರೆ. ಅಯ್ಯೋ ಕಾರ್ತಿ ಸ್ಲಿಪ್ಪಿಂಗ್. ಗೈಸ್ 3 ಅವರಿಂದ ಲೈನಲ್ಲೇ ನಿಂತಿದ್ದೀವಿ, ಇನ್ನು ಮುಂದೆ ಹೋಗಿಲ್ಲ. ಟೈಮ್ ನೋಡಿದ್ರೆ 8 ಗಂಟೆ. ಅದ್ರಲ್ಲಿ ಬೇರೆ ಮೇಲೆ ಫ್ಯಾನ್ ಹಾಕ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ, ಕೋಲ್ಡ್ ಆಗ್ತೈತೆ. ಏನು ಮಾಡೋದು ಗೊತ್ತಿಲ್ಲ, ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಐತೆ. ಸೊ ನಾವು ಸ್ನ್ಯಾಕ್ಸ್ ಎಲ್ಲ ದರ್ಶನ ಆಗೋವರೆಗೂ ಸ್ನ್ಯಾಕ್ಸ್ ಎಲ್ಲ ಏನೂ ತಿನ್ನಬಾರ್ದು. Are you sleepy? Are you sleepy? Are you sleepy? ಎಲ್ಲರಿಗೂ ನೆಕ್ಸ್ಟ್ ಲೆವೆಲ್ ಇದೆ ಬರ್ತೈತೆ. ಅದ್ರಲ್ಲಿ ಬರೀ ಚಳಿಗೆ ಫ್ಯಾನ್ಗಳು ಹಾಕ್ಬಿಟ್ಟವ್ರೆ. ಕಣ್ಣೆಲ್ಲ ಉರಿತೈತೆ, ಕೋಲ್ಡ್ ಎಲ್ಲ ಆಗ್ಬಿಟ್ಟೈತೆ. ಅದಕ್ಕೆ ಭಯ ಆಗ್ತೈತೆ. ಲಡ್ಡು ಮುತ್ತನ ತೋರು ಇನ್ನೂ ಲೈನಲ್ಲೇ ಇದೆ. ಜನ 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 ತುಂಬ ಹಣ. ಫುಲ್ಲು ಕವರ್ ಅಪ್ ಮಾಡ್ತಾ ಇದ್ದೀರಾ? ಅಲ್ಲ ಎಷ್ಟು ದೊಡ್ಡದಾವೆ ಐತೆಪ್ಪ, ಒಳ್ಳೆ ವಿಂಡ್ ಮಿಲ್ ಥರ ಐತೆ. ಜೊತೆ ಬರ್ತಿದ್ರು. ಅವ್ರಿಗೂ ಅಲ್ಲೇ ಎಂಜಾಯ್ ಇದ್ರಲ್ಲ. ನಿಶಬ್ದವಾಗಿರ್ಬೇಕಾಗಿ ವಿನಂತಿ. ದೇವಸ್ಥಾನದ ಒಳಗಡೆ ಭಕ್ತಾದಿಗಳು ಗಲಾಟೆ ಮಾಡದೆ ನಿಶಬ್ದವಾಗಿರ್ಬೇಕಾಗಿ ವಿನಂತಿ. ಪೂಜೆ ಎಲ್ಲ ಮುಗಿಸಿ ಪ್ರಸಾದನ ತಗೊಂಡು ಫೈನಲಿ ಆಚೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಒಳ್ಳೆ ಗಾರ ಇದ್ದ
ಫೈನಲಿ 6 years to 6 hours ಆದಮೇಲೆ ಆಚೆ ಬಂದಿದ್ದೀವಿ. ಆ್ಯಂಡ್ ಇವಾಗಿರೋ ರಶ್ ನೋಡಿ, ನಾವು ಬೆಳಗ್ಗೆ ಬಂದಾಗ ಒಬ್ಬರು ಇರಲಿಲ್ಲ, ಇವಾಗ ಫುಲ್ಲು ಜನ ಆಗಿಬಿಟ್ಟಿದ್ದಾರೆ. 6 hours ನಿಂತ್ಕೊಂಡಿರೋ ಪೇನೆಲ್ಲ ಮಾಡ್ತಾಯಿದ್ದು ದೇವ್ರನ್ನ ನೋಡಿದ್ದಕ್ಕೆ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಯಾರೋ ಸೆಲೆಬ್ರಿಟಿ ಬೇರೆ ಬಂದುಬಿಟ್ಟಿದ್ದಾರೆ, ಅದಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಯ್ತು ಇವತ್ತು. ಬನ್ನಿ ಹೋಗೋಣ, ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಏನಾದರೂ ಖಾನ ಮಾಡೋಣ. ಲೆಟ್ಸ್ ಗೋ. ಆ್ಯಂಡ್ ನನ್ನ ಫೋನ್ ಬೇರೆ ಬರೀ 4% ಐತೆ. ನನಗಂತೂ ಹೆಂಗಾಗಿ ನನ್ನ ಫೋನ್ ಇಲ್ಲಾಂದರೆ ಏನು ಕೆಲಸನೂ ಆಗೋಲ್ಲ ಗೈಸ್. ಪ್ರತಿಯೊಂದು ಫೋನಲ್ಲೇ ಐತೆ. ಫೋನ್ ಇದ್ರೇ ನಂಗೆ ಆಗೋದು. ಫೋನಲ್ಲೇ UPI, ಕ್ಯಾಶು, ಕಾಂಟ್ಯಾಕ್ಟ್ಸು ಎಲ್ಲ ಫೋನಲ್ಲೇ ಇರೋದು. ಸೊ ಅದಕ್ಕೆ ಫಸ್ಟ್ ಹೋಗಿ ಚಾರ್ಜ್ ಹಾಕ್ಬೇಕು. ಲೆಟ್ಸ್ ಗೋ ಗೈಸ್. ಫೈನಲ್ ನಮ್ಮ ಪಾರ್ಕಿಂಗ್ ಹತ್ರ ಬಂದಿದ್ದು. ನಮ್ಮ ಕಾರ್ ಸೇಫಾಗೈತೆ. ಎಷ್ಟು ಧೂಳಾಗ್ಬಿಡೈತೆ ಮಣ್ಣಲ್ಲಿ. ನಿನ್ನೆ ತಾನೇ ವಾಶ್ ಮಾಡಿಸ್ಕೊಂಡು ಬಂದಿದ್ದಿತ್ತು. ಇವಾಗಂತೂ ನೆಕ್ಸ್ಟ್ ಲೆವೆಲ್. ಒಂದು ಕಡೆ ಕಾಲು ನೋವು, ಒಂದು ಕಡೆ ಹೊಟ್ಟೆ ಹಸು, ಒಂದು ಕಡೆ ಟಯರ್ಡು, ಒಂದು ಕಡೆ ಟ್ಯಾನು, ಎಲ್ಲ ಕಡೆಯಿಂದನೂ ವಾಶ್. ಸೊ ಫಸ್ಟ್ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಹೌದಾ? ಓಕೆ ಗೈಸ್, ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಆ್ಯಂಡ್ ನಾನು ಬರೀ ಶರ್ಟ್ ಮಾತ್ರ ಚೇಂಜ್ ಮಾಡ್ಕೊಂಡು, ಯಾಕಂದರೆ ಇನ್ನೊಂದು 2 ಟೆಂಪಲ್ ಐತೆ, ಅದಕ್ಕೆ ಪಂಚೆಲ್ಲ ಇದ್ದೀವಿ. ಪಂಚೆಲ್ಲ ಟೆಂಪಲ್ಗೆ ಹೋಗೋಣ. ಆ್ಯಂಡ್ ಇವಾಗ ಹೊಟ್ಟೆ ಎಲ್ಲರಿಗೂ ಸರಿಯಾಗಿ ಬರೇ ಸುಳ್ಳು ಇರುತ್ತೆ. ಅನ್ನದಾನ ಮಾಡ್ತಾವ್ರೆ. ಅನ್ನದಾನ ತಿನ್ಕೊಂಡು ಬ್ರೋ ದೇವಸ್ಥಾನದಲ್ಲಿ ಬಂದು ಸುಳ್ಳು ಹೇಳ್ಬೇಡ ಬ್ರೋ. ಫಸ್ಟ್ ನನ್ನ ಫೋನ್ ಚಾರ್ಜ್ ಹಾಕ್ಬೇಕು. ಫೋನ್ ಇಲ್ಲ ಅಂದ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಗೈಸ್ ಎಲ್ಲರೂ ಶರ್ಟ್ಸ್ ಹಾಕೊಂಡು ಇವಾಗ ಮಸ್ತಾಗಿ ಹೋಯ್ತಾ ಇದ್ದೀವಿ ತಿನ್ನಕ್ಕೆ. ಎಷ್ಟೋ ನನ್ನ ಫೋನು 4% ಐತೆ. ಯಾವಾಗ ಸ್ವಿಚ್ ಆಫ್ ಆಗುತ್ತೆ ಅದಕ್ಕೆ ಚಾರ್ಜರ್ ಕೈ ಇಟ್ಕೊಂಡು ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಕ್ಯೂ ಫಾರ್ ಕ್ವೀನ್ ಅಲ್ಲ, ಕ್ಯೂ ಫಾರ್ ದರ್ಶನ್. ಕ್ಯೂ ಫಾರ್ ದರ್ಶನ್ ಪಾಪ ABCD ಆ್ಯಡ್ ಮಾಡ್ಬಿಡ್ತಾರೆ. D ಫಾರ್ ದರ್ಶನ್, ಬಟ್ ಇಲ್ಲಿ ಕ್ಯೂ ಫಾರ್ ದರ್ಶನ್ ಹಾಕೋರು. ತಪ್ಪು ಇದು. ಫಾರ್ ದರ್ಶನ್ ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ, ದರ್ಶನ ಮಾಡೋಕ್ಕೆ ನೋಡಿ. ನೋಡಿ, ಕ್ಯೂ ಫಾರ್ ದರ್ಶನ್ ಅಂತೆ. ಕ್ಯೂ ಫಾರ್ ಕ್ವೀನ್, ಕ್ವೀನ್ಸ್ಲ್ಯಾಂಡ್, ಎವ್ರಿಥಿಂಗ್. ಬಟ್ D ಫಾರ್ ದರ್ಶನ್ ಇಲ್ಲಿ ಚೇಂಜ್ ಮಾಡ್ಬಿಟ್ಟಾರೆ. ಕ್ಯೂ ಫಾರ್ ದರ್ಶನ್ ಅಂತ. ಇಫ್ ಯು ನೋ ಯು ನೋ ಬ್ರೋ. ನೈಸ್ 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 ಔಟ್ಫಿಟ್. ಗೈಸ್ ನನ್ನ ಔಟ್ಫಿಟ್ ಹೆಂಗೈತೆ ನೋಡಿ. ಕಾರ್ತಿದ್ದು ಇದು ಅರುಣ್ ನೋಡೋದು. ಎಂಟರಿಂಗ್ ಹೋಗಿ ಬೇಗ ಬೇಗ ತಿನ್ಕೊಂಡು ಇನ್ನೂ 2 ಪ್ಲೇಸ್ಗೆ ಹೋಗ್ಬೇಕು, 2 ಟೆಂಪಲ್ಗೆ. ತಿನ್ಕೊಂಡು ಹೋಗೋಣ. ಹಾಂ 4% ಐತೆ ನನ್ನ ಫೋನ್. ಯಾವಾಗ ಸತ್ತೋಗ್ಬಿಡ್ತಾ ಗೊತ್ತಿಲ್ಲ. ಈ ಫೋನಲ್ಲಿ ಬೇರೆ 10% ಐತೆ. ಈ ಫೋನಲ್ಲಿ ನೋಡಿದ್ರೆ 4% ಐತೆ. ಹೋಗೋ ಅಷ್ಟರಲ್ಲಿ ನಾನು 2 ಫೋನ್ ಸ್ವಿಚ್ ಆಫ್ ಆಗುತ್ತೆ. ಎಲ್ಲಿ ಪ್ಲಗ್ ಸಿಗುತ್ತೆ ಅಂದ್ಬಿಟ್ಟು ಕಾಯ್ಕೊಂಡು ನಾನು ಚಾರ್ಜರ್ ತಗೊಂಡು ಆಡ್ತಾ ಇದ್ದೀನಿ. ಐಫೋನ್ ಪ್ರಾಬ್ಲಮ್ಸ್ ಗೈಸ್. 2 ಫೋನ್ನ ಚಾರ್ಜ್ ಮಾಡ್ಕೊಂಡ್ಬಿಡೋಣ. ಫಸ್ಟ್ ಒಂದು ಪವರ್ ಬ್ಯಾಂಕ್ ಇಸ್ಕೊಬೇಕು. ಮನೆ ಹೋಗೋಣ. ಯಾವುದು ಈಸಿಯಾಗಿ ಸಿಗಲ್ಲ ಗೈಸ್. ಯಾವುದು ಈಸಿಯಾಗಿ ಸಿಗಲ್ಲ. ಎಲ್ಲ ಸುತ್ತಾಡ್ಸಿ ಕಷ್ಟಪಟ್ಟು ಹೀಗೆ ಕಷ್ಟ ಗೊತ್ತಾದ್ಮೇಲೆ ನಮಗೆ ದೇವ್ರನ್ನ ತೋರಿಸೋದು. ಫುಲ್ ಸಿಕ್ಕಾಪಟ್ಟೆ ಕಾಲು ನೋವು. ಅದಾದ್ಮೇಲೆ ದೇವ್ರನ್ನ ನೋಡಿದ ತಕ್ಷಣ ಹಬ್ಬ ಅನಿಸ್ತು. ಸ್ಯಾಟಿಸ್ಫ್ಯಾಕ್ಷನ್ ಗೈಸ್. ಬನ್ನಿ ಇವಾಗ ಊಟಕ್ಕೆ ಬಂದಿದ್ದೀವಿ, ತಿನ್ಕೊಂಡು ಹೋಗೋಣ. ಚಾರ್ಜ್ ಇಲ್ಲ ಇದ್ರಲ್ಲಿ ಚಾರ್ಜ್ ಇಲ್ಲ. ಗೈಸ್ ಫೈನಲ್ ಇಲ್ಲೇ ಒಂದು ಸಾಕೆಟ್ ಸಿಕ್ತು. ಸೊ ಇಲ್ಲೇ ಹಾಕೊಂಡು ನಿಂತಿದ್ದೀನಿ. ಒಂದು 10 ಮಿನಿಟ್ಸ್ ಹಾಕೊಂಡ್ಬಿಟ್ರೆ ಸಾಕು ಗೈಸ್. 4% ಹಿಂಸೆ ಆಗ್ತೈತಿ ಚಾರ್ಜ್ ಇಲ್ಲ ಅಂತ. ನಮಗೋಸ್ಕರ ಮಿನಿಮರ ವೆಯ್ಟ್ ಮಾಡ್ತಾವ್ರೆ. ಗೈಸ್ ಊಟ ಮುಗಿಸ್ಕೊಂಡು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಗಣೇಶ ದೇವಸ್ಥಾನಕ್ಕೆ. ಹೌದು ಗಾಯ್ಸ್, ಸಿಕ್ಕಾಪಟ್ಟೆ
ಆಕ್ಚುಲಿ ಮಂಗಳೂರು ಕಡೆ ಬರಕ್ಕೆ ಹೋಗ್ಬೇಡಿ ಯಾರು, ತಪ್ಪಲ್ಲ. ಬುದ್ಧಿವಂತ, ತುಂಬಾ ಬುದ್ಧಿವಂತ. ಕಾಲು ಎಷ್ಟು ಬ್ಲ್ಯಾಕ್ ಆಗೈತೆ ಅಂತ ಗೊತ್ತಾಗುತ್ತೆ. ಫ್ಯೂಯಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ. ಫ್ಯೂಯಲ್ ಆಯ್ತು, ಸಾಕು ಸದ್ಯಕ್ಕೆ. ಇವಾಗ ಅದೇ ಈ ಇದ್ರವರು ರೆಡಿ ಮಾಡಿಸ್ಕೊಂತ ಇರೋದೆಲ್ಲ ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅವಳು ತುಂಬಾ ಮೌನಿ, ಹೃದಯದ ಮೋಡದೊಳಗಡೆ ಎಂದು ಹರಳದ ಹೂವಿನ ಬೆಳವಣಿಗೆ. ಗಾಯ್ಸ್, ಅಲ್ಲಿಂದ ಹೊರಟು ನಾವು ಇವಾಗ ಬಂದಿರೋದು ಸೌತ್ ಅಳ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ. ಲೆಟ್ಸ್ ಗೋ ಗೈಸ್. ಇಲ್ಲಿ ನೋಡಿ, ಡು ನಾಟ್ ಯೂಸ್ ಮೊಬೈಲ್ ಫೋನ್ಸ್ ಅಂತ ಮಾಡ್ಬಿಡ್ತೀವ. ನಮ್ಮ ಪ್ಯಾಷನ್ನೇ ಇದು, ವ್ಲಾಗ್ಸ್ ಮಾಡಬೇಕು. ಹಂಗೇನಿಲ್ಲ ಗೈಸ್, ಎಲ್ಲರೂ ಯೂಸ್ ಮಾಡ್ತಾವ್ರೆ, ಅದಕ್ಕೆ ನಾನು ಯೂಸ್ ಮಾಡ್ತಾ ಇದ್ವಿ. ನಾನು ಒಬ್ಬನೇ ಏನು ರೂಲ್ಸ್ ಬ್ರೇಕ್ ಮಾಡ್ತಾ ಇಲ್ಲ. ಆ್ಯಂಡ್ ಇಷ್ಟು ದೂರ ಬಂದಮೇಲೆ ಮೆಮೊರೀಸ್ ಅಂತ ಫೋಟೋಸ್ ತಗೊಳ್ಳೇಬೇಕು, ಅದನ್ನ ಇದು ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ಒಂದು ಫೋಟೋಸ್ ಅಷ್ಟೇ, ಮಿಕ್ಕಿದೆಲ್ಲ ಏನಿಲ್ಲ. ನೋಡಿ, ಎಲ್ಲರೂ ಫೋಟೋ ತೆಗಿತಾವ್ರೆ. ನಮ್ಮ ವೃತ್ತಿನೇ ಅದು, ವ್ಲಾಗ್ ಮಾಡಬೇಕು. ನೋಡಿ, ಇಲ್ಲೇ ಇದೆ ಡು ನಾಟ್ ಯೂಸ್ ಮೊಬೈಲ್. ಅದನ್ನೇ ಹೇಳ್ತಾರೆ, ಅದು ಮೊಬೈಲ್ ಫೋನ್ ಯೂಸ್ ಮಾಡೋಣ ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಮಾಡ್ತಾರೆ? ನಾನು ಯೂಸ್ ಮಾಡ್ತಾ ಇಲ್ಲ. ಮತ್ತೇನು ಮಾಡ್ಬೋದು? ಫೋಟೋ ತೆಗಿತೀನಿ. ಯೂಸ್ ಮಾಡೋದಂದ್ರೆ ನಮ್ಮ ಗಣೇಶ ಟೆಂಪಲ್ ಸೌತ್ ಅಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನವನ್ನು ಮುಗಿಸಿ ಇವಾಗ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ ಇವಾಗ 1:30 ಆಗಿದೆ. ಕುಕ್ಕೆ ಸುಬ್ರಹ್ಮಣ್ಯ 1:30ಇಂದ ಕ್ಲೋಸ್ ಆಗಿ ಮತ್ತೆ ಓಪನ್ ಆಗೋದು 6 o'clock. ಸೊ ನಾವು ಇವಾಗ ಟೆಂಪಲ್ಗೆ ಹೋಗ್ಬೇಕಂದ್ರೆ 6 o'clockವರೆಗೂ ವೆಯ್ಟ್ ಮಾಡಬೇಕು. ಸುಮ್ಮನೆ ಇಲ್ಲೆಲ್ಲೂ ಬೇರೆ ಪ್ಲೇಸಸ್ ಹೋಗೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿಂದ ಅಷ್ಟೊತ್ತು ವೆಯ್ಟ್ ಮಾಡಿ ಆಮೇಲೆ ಮತ್ತೆ ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗೋಷ್ಟು ಲೇಟ್ ಆಗಿಬಿಡುತ್ತೆ. ಸೊ ಅದರಿಂದ ಇವಾಗ ಈ ಟೆಂಪಲ್ ಮುಗಿಸ್ಕೊಂಡು ಆಚೆಯಿಂದನೇ ಕೈ ಮುಗ್ಕೊಂಡು ಇವಾಗ ಇಲ್ಲಿಂದನೇ ಬೆಂಗಳೂರಿಗೆ ಹೊರಡೋದು. ಬೆಂಗಳೂರಿಗಿಂತ ಜಾಸ್ತಿ ಬಿಸಿಲು ಐತೆ ಗೈಸ್ ಇಲ್ಲಿ, ನೆಕ್ಸ್ಟ್ ಲೆವೆಲ್ ಬಿಸಿಲು. ಪರವಾಗಿಲ್ಲ, ಬೆಂಗಳೂರೇ ಒಂದು ರೇಂಜಿಗೆ ಓಕೆ. ಬಟ್ ಇಲ್ಲಂತೂ ಕಾಲು ಹೆವಿ ಸುಡ್ತೈತೆ. ಊಟ ಎಲ್ಲ ಆಯ್ತು, ಇವಾಗ ನೆಮ್ಮದಿಯಾಗಿ ಮಲ್ಕೊಂಡು ಹೋಗೋಣ ಬೆಂಗಳೂರಿಗೆ. ನೆಟ್ವರ್ಕ್ ಇಲ್ಲ, ಹೋಯ್ತು ನೆಟ್ವರ್ಕ್. ವಾಚ್ ದೋಷಿನೇ ಅಸ್ತಿಯು ಬೇರೆಲ್ಲ ನಸ್ತಿಯು ಶತ್ರುದು ಒಟ್ಟಿಗಿರಣ, ಶಾಶ್ವತ ಯಾವುದು ಇಲ್ಲ ಎಲ್ಲ ತೆಗಿಯು. ಸಲ್ಲಾಡ್ 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 ಸಲ್ಲಾಡ್ಸು. ಗೈಸ್, ಇವಾಗ ಏನಾಯ್ತು ಅಂದ್ರೆ ಯಾವುದೋ ರಾಂಗ್ ರೂಟಲ್ಲಿ ಬಂದು 16 ಕಿಲೋಮೀಟರಲ್ಲಿ ತಗ್ಲಾಕೊಂಡ್ಬಿಟ್ಟಿದ್ದೀವಿ. ಕಾರಣ ಯಾರು? ರಾಕಿ ಅವನೇ. ಗೂಗಲ್ ಮ್ಯಾಪ್ ವ್ಲಾಗ್ ಮಾಡೋ ಅಂದ್ಬಿಟ್ಟು ಎಲ್ಲ ಕಾಡು ಕರ್ಕೊಂಡ್ಬಿಟ್ಟಿರೋದು. ಗೂಗಲ್ ಮ್ಯಾಪ್ ಕಾರಣ. ಸೊ ಇವಾಗ ಆಂಟಿ ಎದ್ರುಕೊಂಡು ಮನೆಗೆ ಹೋಗ್ಬಿಟ್ರು. ಸೊ ಇವಾಗ 16 ಕಿಲೋಮೀಟ್ರ್ ಮತ್ತೆ ವಾಪಸ್ ಹೋಗಿ ಆಮೇಲಿಂದ ಬೆಂಗಳೂರಿಗೆ ಹೋಗ್ಬೇಕು. ಈ ಟ್ಯಾಪೆನ್ಸ್ ಏನು ಮಾಡೋಕ್ಕಾಗಲ್ಲ. ಹಿಂಗೆ ರೈಟ್ ಆದ್ರೆ ಓಕೆ ಗೈಸ್, ಎಲ್ಲರೂ ನೆಕ್ಸ್ಟ್ ಲೆವೆಲ್ ನಿದ್ದೆ ಅಂದ್ಕೊಳ್ಳಿ. ಸೊ ಅದಕ್ಕೆ ಒಂದು ಬ್ರೇಕ್ ತಗೊಳ್ಳೋ ಅಂದ್ಬಿಟ್ಟು ಇವಾಗ ಫುಲ್ ಜಾರ್ ಸೋಡಾ ಅಂತೆ ಇಲ್ಲಿ ಫೇಮಸ್ ಅಂತೆ. ಹೆಸರು ಅದಕ್ಕೆ ಅದನ್ನ ಕುಡಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್.
ನಮಗೆ ಫುಲ್ ಜಾರ್ ಸೋಡಾ ರೆಡಿ ಆಗ್ತೈತಿ ನೋಡಿ. ಇಲ್ಲೆಲ್ಲ ಫುಲ್ ಸೋಡಾ ಬಾಟ್ಲಸ್ ಐತೆ. ಸೊ ಫುಲ್ ಜಾರ್ ಸೋಡಾ ಟ್ರೈ ಮಾಡೋಣ ಇವಾಗ. ಹೆಂಗಿರುತ್ತೆ ಅಂತ ನೋಡೋಣ. ಫುಲ್ ಜಾರ್ ಸೋಡಾ ಹೌದಾ ಬ್ರೋ? ಅವ್ನ ಮೈಂಡ್ ವಾಸ್ ನನಗೆ ಕೆಲಸ ಅದಕ್ಕೆ ಖುಷಿ ಆಗ್ಬಿಟ್ಟಿದ್ದಾರೆ. ಶೂ ಎಲ್ಲಿ ಅಂತ ಶಿವ ಕುಡಿ 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 ಕುಡಿ. ಕಾಡ್ತಿದ್ದಾಯ್ತು ಇವಾಗ. ಅರುಣ್ ಬ್ರೋ ಟ್ರೈ ಮಾಡ್ತಾವ್ರೆ. ಕಮಾನ್ ಬ್ರೋ. ಫುಲ್ ಹಂಗೆ ಏರ್ಸಿ ಏರ್ಸಿ ಏರ್ಸಿ. ಅದು ಫುಲ್ ಜಾರ್ ಸೋಡಾ ಬ್ರೋ. ರೆಡಿ. ಬಾರಿ ರಾಕಿ ಬ್ರೋ ಕುಡಿತವ್ರೆ. ಆಲ್ ದಿ ಬೆಸ್ಟ್ ಬ್ರೋ. ಒಂಥರ ಚೆನ್ನಾಗೈತೆ, ಒಂಥರ ಚೆನ್ನಾಗಿಲ್ಲ. ಫುಲ್ ಎಲ್ಲ ಬಾಯಲ್ಲೇ ಕಚ್ಕೊಂಬೋದು. ಓಕೆ ಓಕೆ ಓಕೆ, ನಾಟ್ ದಟ್ ಗುಡ್. ಗಾಯ್ಸ್, ನೆನ್ನೆ ನೈಟ್ ನಾವು ಎಲ್ಲಿ ಬಂದು ಕಾರ್ ನಿಲ್ಸಿದ್ವಿ, ಇವತ್ತು ಅಲ್ಲೇ ನಿಲ್ಸಿದ್ದೀವಿ ಈ ಬೋರ್ಡ್ ಹತ್ರನೇ. ನೆನ್ನೆ ನೈಟ್ ಇಲ್ಲಿ ಕಾರ್ ನಿಲ್ಸಿ ಅಲ್ಲೋಗಿ ಬಜ್ಜಿ ತಿಂದು ಹೋಗಿದ್ದು. ಇವತ್ತು ಅಲ್ಲೇ ನಿಲ್ಲಿಸ್ಬಿಟ್ಟು ಜ್ಯೂಸ್ ಕುಡಿದ್ಬಿಟ್ಟು ಇವಾಗ ಹೋಗೋಣ ಮತ್ತೆ. ಓಕೆ ಬಾಯ್. ಪಾಪ ನಮ್ಮ ಗಿಣಿ ಬ್ರೋ ಫುಲ್ ಟಯರ್ಡ್ ಆಗ್ಬಿಟ್ಟು ಕಾರ್ ಓಡಿಸಿ ಮತ್ತೆ ನೆಕ್ಸ್ಟ್ ಹೋಗೋದು ನೋಡ್ತೀನಿ. ಟ್ರೈನ್ ಬ್ರೋ ಹೋಗೋದು. ನೋಡಕ್ಕೆ ಬಂದನ ಬಾವ ನೋಡಿ ಇವಾಗ ಇಳಿಯೋದ ಆಡಲ್ಲ ಅಲ್ಲಿ. ನಾಲ್ಕು ಕಾಚ ತಂದಿದ್ದೀನಿ, ನಾಲ್ಕು ಕಾಚ ತಂದಿದ್ದೀನಿ. ನೋಡೋಣ ಏನ್ ನೋಡ್ತೀಯ ಅಲ್ಲಿ ಏನೈತೆ. ನೋಡಿ ಫ್ರೆಂಡ್ಸ್, ಬೆಂಗಳೂರು ಹೆಂಗಿದೆ ಅಂತ. ಪಲ್ಲಿ ಬೀಚ್ ಬ್ರೋ. ಬರ್ರಿ ಬ್ರೋ, ಪದೇಗೆ ಹೋಗೋಣ. ಸಿಗರೇಟ್ ಸದ್ಯಕ್ಕೆ ಅದೇ ನಮಗ್ ಬಸ್ ಒಂದ್ ಸೀನ್ ಆಯ್ತಲ್ಲ, ಹಂಗಾದ್ರೆ ಎಲ್ಲಾರು ಸೈಲೆಂಟ್ ಆಗ್ತಾರೆ. ಆಗೋವರೆಗೂ ಅಷ್ಟೇ. ಒಂದು ಯಮರಾಜ ಇವತ್ತು ಆಬ್ಸೆಂಟ್ ಅಲ್ಲಿ ಇದ್ದ ಅನ್ಸುತ್ತೆ. ನಾವು ಔಟ್ ಆಗಿರೋ ಔಟ್ ಆಗಿರೋ 50 ಜನ ಬ್ರೋ. ಸೀದಾ ಹೊಡೆದ ಸೈಡ್ಗೆ ಹಾಕೋಗಿರೋರು. ನಾವೆಲ್ಲ ಪಕ್ಕ ಮಂಡಿ ಹೊಡ್ಕೊಂಡು ಬಂದು ಸೀದಾ ಮತ್ತೆ ಧರ್ಮಸ್ಥಳ ಹೋಗಿರ್ತೀವಿ. ಅಯ್ಯೋ ಹೌದು. ಇಲ್ಲಾಂದ್ರೆ ನೀವು ಡಾಮ್ ತರ ಹಂಗೆ ಕೆಳಗೆ ಕೂಸ್ಕೊಂಡು ಹೋಗ್ಬೇಕು ಚೆನ್ನಲ್ಲಿ. ಚಿಕ್ಕದು ಏನು ಆಗಿದೆ, ಏನೂ ಆಗಿಲ್ಲ, ಏನೂ ಆಗಿಲ್ಲ. ಬ್ರೇಕ್ ಡೌನ್ ಆಗಿದೆ. ನೈಟ್ ಬರ್ಬೇಕಾದ್ರೆ ಒಂದು ಆನೆ ಆಕ್ಸಿಡೆಂಟ್ ಆಗಿದೆ. ನಿನ್ನೆ ಆಕ್ಸಿಡೆಂಟ್ ಆಗಿರೋ ಸ್ಪಾಟ್ ಹೋಗ್ತಾ ಇದೀವಿ. ಇವಾಗ ಬಂದಿದ್ದೀವಿ ನೋಡಿ. ಲಾರಿ ಯಾವ ರೇಂಜ್ ಮೋಸ್ಟ್ಲಿ ನೋಡಿ ಇವಾಗ. ನನ್ನ ಪ್ರಕಾರ ಇದು ಗಾಡಿ ಅಲ್ಲ, ಡ್ರೈವರ್ ಹೆಂಗ ಆಚೆ ಹೋದ್ರು. ಟರ್ನ್ ಮಾಡ್ಬೇಕಾರೆ ಇಲ್ಲಿ ನೋಡಿ, ಈ ತರ ಇಷ್ಟು ಲಾಂಗ್ ಇರುತ್ತೆ. ನಿನ್ನೆ ನೈಟ್ ಹೋಗ್ಬೇಕಾರೆ ನೋಡಿ, ಮತ್ತೆ ಬರ್ಬೇಕಾರೆ ಇವಾಗ ನೋಡಿ ಯಾವ ರೇಂಜಿಗೆ ಬಿದ್ದೈತಿ. ಏ ಬಾಬ್ರೋ ಗೈಸ್, ಬಾಹುಬಲಿ ತರ ಧೀರ ಧೀರ ಧೀರ. ಇಲ್ಲಿ ನೋಡಿ, ಇಲ್ಲಿ ಕಾರ್ ತೀರ್ಸಲು ಅದು ಒಂದೇ ತರ ಇದೆ. ಅಣ್ಣ ನೋಡಿ, ಧೀರ ಧೀರ ಅನ್ಕ ಸುಲ್ತಾನ್ ಅಂತ ಎದ್ದು ಬರ್ತಾವ್ರೆ.
ಆ್ಯಂಡ್ ಇವಾಗ ಅವ್ರದ್ದು ಫೋನ್ ಚಾರ್ಜ್ ಹಾಕೋಕ್ಕೆ ಮುಂದೆ ಅಂಗಡಿ ಹತ್ರ ಡ್ರಾಪ್ ಮಾಡಬೇಕು. ಸೊ ಡ್ರಾಪ್ ಮಾಡ್ಬಿಟ್ಟು ಹೋಗೋಣ. ನೋಡಿ ಯಾವ ರೇಂಜಿಗೆ ಬಿದ್ದೈತೆ ಪಾಪ. ಇದಾಗಿ ಎಷ್ಟು ದಿನ ಆಯ್ತೋ ಗೊತ್ತಿಲ್ಲ. ನೆನ್ನೆ ನೈಟ್ ನಾವು ಬರ್ಬೇಕಾದ್ರೆ ಆಗಿದ್ದಿದ್ದು, ಅಂದರೆ ಮುಂಚೆನೇ ಆಗಿತ್ತು ಅನ್ಸುತ್ತೆ. ಅವ್ರನ್ನ ಕೇಳೋಣ ಬಂದು ಡ್ರಾಪ್ ಮಾಡಕ್ಕೆ ಹೇಳಿದ್ರು. ಗಾಡಿ ಹೋಗ್ತಾ ಒಂದು ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋಗೋಣ. ಚಾರ್ಜರ್ ಎಲ್ಲ ಇಲ್ಲೇ ಐತೆ. ಆ ಫೋನಲ್ಲಿ ಚಾರ್ಜ್ ಇಲ್ಲ ಅನ್ಸುತ್ತೆ, ಅದಕ್ಕೆ ಯಾರೂ ಬಂದಿಲ್ಲ. ಚಾರ್ಜ್ ಹಾಕ್ಬಿಟ್ಟು ಕರೀತಾರೆ ಅನ್ಸುತ್ತೆ. ಹೋಗೋಣ. ಕ್ರೇನ್ ಬರುತ್ತೆ ಇವಾಗ. ಮೊನ್ನೆ ಬೆಳಿಗ್ಗೆ ಆಗಿರೋದಂತೆ ಗೈಸ್. ಇಂಡಿಯಾ ಅದು ಬೆಂಗಳೂರಿಂದ ಇವಾಗ ಕ್ರೇನ್ ಬರುತ್ತಂತ ನೆತ್ತಕ್ಕೆ. ಸೊ ಅದಕ್ಕೆ ಅವ್ರು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಗೈಸ್ ಟೋಲ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ವ್ಯೂ ನೋಡಿ ಗೈಸ್. ಅಲ್ಲಿ ಇವಾಗ ಏನಾದರೂ ಸ್ನ್ಯಾಕ್ಸ್ ಸೈಟ್ಸ್ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ. ಆಲ್ರೆಡಿ 5:30 ಆಗೈತೆ. ಏನೂ ತಿಂದಿಲ್ಲ ಮಧ್ಯಾಹ್ನದಿಂದ, ಅದಕ್ಕೆ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. ಟ್ರಾಫಿಕ್ ಟೈಮ್ ಈಸ್ 7:41. 5 ಅವರ್ ಇದು ವೇ. ಗೈಸ್ ಮೇನ್ ರೋಡಲ್ಲಿ ಇದ್ದೀವಿ. ಎಂಥ ಕೆಲಸ ಆಗಿದೆ ಅಂದರೆ ನೋಡಿ, ನಮ್ಮ ಕಾರಲ್ಲೇ ನಿಲ್ಸ್ಬಿಟ್ಟು 3 ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಕಾರಿನ ಪೆಟ್ರೋಲ್ ಖಾಲಿ. ನ್ಯೂ ಇಯರ್ಗೆ ಫಸ್ಟ್ ಗಿಫ್ಟ್ ಕೊಟ್ಟೈತೆ. ನಾವು ಆ್ಯಕ್ಚುಲಿ ನೋಡ್ಕೊಂಡಿಲ್ಲ, ಬರ್ಬೇಕಾದ್ರೆ ಹಾಕ್ಸಿದ್ವಿ. ಬಟ್ ಸ್ಟಿಲ್ ಏರಿಯಾವ್ರಿಗೆ ಹೋಗುತ್ತೆ ಅಂದ್ಕೊಂಡ್ವಿ. ಅದು ಏನಕ್ಕೆ ಖಾಲಿ ಆಯ್ತು ಅಂತ ಗೊತ್ತೇ ಇಲ್ಲ. ಸೊ ಇಲ್ಲ, ಇನ್ನು ಸ್ವಲ್ಪ ಮುಂದೆ ಇದೆ, ಅಲ್ಲೇ ಫ್ಯೂಯಲ್ ಹಾಕ್ಸ್ಕೊಂಡು ಬರೋಣ. ಮೇನ್ ರೋಡಲ್ಲಿ ಪಂಚೆ ಹಾಕೊಂಡು ಓಡಾಡ್ತಾ ಇದ್ದೀನಿ ನೋಡಿ. ಹ್ಯಾಪಿ ನ್ಯೂ ಇಯರ್ ಗೈಸ್. ನಾವು ಟೇಕ್ ಪೆಟ್ರೋಲ್ ಆ್ಯಂಡ್ ಗೋಯಿಂಗ್. ಏನು ಪೆಟ್ರೋಲ್ ಹಾಕ್ಬಾರ್ದ? ಓ ಗೊತ್ತಾಗಲಿ ಜನಕ್ಕೆ, ನಾವು ಬರೀ ಕಾರಲ್ಲಿ ಮಜಾ ಮಾಡಲ್ಲ, ಈ ಥರ ಕಷ್ಟಪಡ್ತೀವಿ ಅಂತ. ಗೈಸ್ ಫೈನಲಿ ನೆನ್ನೆ ನೈಟ್ ಮನೆಗೆ ಬಂದು ಮಲ್ಕೊಂಡಿರೋನು ಇವಾಗ ಎದ್ದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಟಯರ್ಡ್ ಅಂದ್ಕೊಳ್ಳಿ. ಅದರಲ್ಲೂ ನಮ್ಮದು ಬೇರೆ 2 ಫೋನು ಸ್ವಿಚ್ ಆಫು. ಯಾವ ವೀಡಿಯೋನು ಮಾಡೋಕ್ಕಾಗಿಲ್ಲ. ಎಲ್ಲರೂ ಮನೆಗೆ ಸೇಫಾಗಿ ಬಂದು ಒಂದು ಸಕ್ಸಸ್ಫುಲ್ ಜರ್ನಿಯಾಗಿ ಮುಗಿಸಿದ್ವಿ. ಅದೆಲ್ಲ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ವೀಡಿಯೋ ಮಾಡಬೇಕಿತ್ತು, ಎಲ್ಲ ಬಾಯಿ ಮಾಡೋದು. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಸೊ ಇದರಿಂದ ನಾನು ಕಲ್ತಿದ್ದೇನೆಂದರೆ, ನೆಕ್ಸ್ಟ್ ಎಲ್ಲೇ ಆಚೆ ಹೋದರೂ ಒಂದು ಪವರ್ ಬ್ಯಾಂಕ್ ಆ್ಯಂಡ್ ನನ್ನ ಫೋನ್ಗೆ ಒಂದು ವೈರ್ಲೆಸ್ ಚಾರ್ಜರ್ ತೊಗೊಬೇಕು. ಲೈಕ್ ನಮಗೆ ಯೂಶ್ವಲಿ ಫೋನ್ ಇಂಪಾರ್ಟೆಂಟ್ ಆಗಿರುತ್ತೆ, ಫೋನಲ್ಲೇ ಪ್ರತಿಯೊಂದು ಇರುತ್ತೆ. ಇವಾಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ ಕ್ಯಾಶ್ ಯಾರು ಕ್ಯಾರಿ ಮಾಡೋಲ್ಲ, ಪ್ರತಿಯೊಂದು ಫೋನಲ್ಲೇ ಬೇಕು. ಆ್ಯಂಡ್ ಬರೀ ಕ್ಯಾಶ್ಗೆ ಅಂತಲ್ಲ, ಲೈಕ್ ಯಾವ್ದಾದ್ರು ಪ್ಲೇಸಸ್ ನೋಡಬೇಕಂದ್ರು, ಮ್ಯಾಪ್ಸ್ ಹಾಕ್ಬೇಕಂದ್ರು, ಎಲ್ಲದಕ್ಕೂ ಫೋನ್ ಇಂಪಾರ್ಟೆಂಟ್ ಗೈಸ್. ಸೊ ಒಳ್ಳೆ ಲೆಸನ್ ಕಲ್ತಿದ್ದೀನಿ ಫಸ್ಟ್ ದಿನ, ನ್ಯೂ ಇಯರ್ ದಿನ.
ಇದೇ ಥರ ಫೋನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮ ಫ್ರೆಂಡದೊಂದು, ನಾನು ಮಾಡ್ಲಿಂಗ್ ಹೋಗ್ಬೇಕಾದ್ರೆ ನನ್ನ ಕೊರಿಯೋಗ್ರಾಫರ್ ಇದ್ದರು, ಅವ್ರದ್ದು ಒಂದು ಶಾರ್ಟ್ ಮೂವಿ ಇದೆ ನಥಿಂಗ್ ಅಂತ, ಯೂಟ್ಯೂಬಲ್ಲಿ ನೋಡಿ ಅವರು ಫೋನ್ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸ್ತಾರೆ. ಆ್ಯಂಡ್ ಮುಂಚೆ ಹೆಂಗಿತ್ತು ಫೋನ್ ಇಲ್ದಂಗೆ ಹೆಂಗಿತ್ತು, ಇವಾಗ ಫೋನ್ ಇದ್ದರೆ ಹೆಂಗಿದೆ ಅಂತ ಒಂದೊಳ್ಳೆ ಸ್ಟೋರಿಯಿಂದ ಬಂದಿದೆ, ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಲೆವೆಲ್ ಫನ್ ಅಂದ್ಕೊಳ್ಳಿ. ಆ್ಯಂಡ್ ಸಖತ್ ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಆ್ಯಂಡ್ ಕ್ರೇಜಿಯಾಗಿತ್ತು ಎಕ್ಸ್ಪೀರಿಯೆನ್ಸು. ಫಸ್ಟ್ ಡೇ ಆಫ್ ದ ಇಯರ್ ನಾವು ಧರ್ಮಸ್ಥಳದಲ್ಲಿ ಸ್ಪೆಂಡ್ ಮಾಡಿರೋದು ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ನಿನ್ನೆ ನಮ್ಮ ಮನೆಯಲ್ಲಿ ನೈಟೆಲ್ಲ ಕೇಕ್ ತಂದಿದ್ರು ಆ್ಯಂಡ್ ಎಲ್ಲ ಎಬ್ಬಿಸ್ತಿದ್ರು. ನಾನಂತೂ ಫುಲ್ ಮಲ್ಕೊಂಬಿಟ್ಟಿದ್ದೀನಿ, ಎದ್ದೊಳಕ್ಕಾಗ್ತಿಲ್ಲ, ಅಷ್ಟು ಆಯಿತು, ಟಯರ್ಡ್ ಆಗಿತ್ತು. ಯಾಕಂದರೆ ನಾವು ಎದ್ದಿದ್ದು 3 ಗಂಟೆಗೆ. ಎದ್ದು ಹಂಗೆ ಅಯ್ಯೋ ಇಲ್ಲ ನೆಚ್ಚಾಗ್ಬಿಟ್ಟು 3 ಗಂಟೆಗೆ ಎದ್ದು ಬೇಗ ನೇತ್ರಾವತಿಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಒಂದು 4 ಗಂಟೆಗೆ 5 ಗಂಟೆಗೆ ಹೋಗಿ 6 ಗಂಟೆ ಸ್ವಲ್ಪ ಕ್ಯೂ ಅಲ್ಲಿದ್ವಿ. ಬಟ್ ನೆಕ್ಸ್ಟ್ ಲೆವೆಲ್ ಆಗಿ 6 ಗಂಟೆಗೆ ಹೋಗಿರೋರು 10 ಗಂಟೆಗೆ ಆಚೆ ಬಂದಿದ್ದೀವಿ. ಯೂಶಲಿ ಅಷ್ಟೊಂದು ರಶ್ ಇರಲ್ಲ. ಯಾಕೆ ರಶ್ ಆಯಿತು ಅಂತ ನೋಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗಿದ್ದೇನೆಂದರೆ ಅಲ್ಲಿಗೆ ಡಿ ಬಾಸ್ ಅವರ ಅಡ್ವೊಕೇಟು ಮತ್ತು ಸುಮಲತಾ ಅವರು ಆ್ಯಂಡ್ ರಾಘವೇಂದ್ರ ವೆಂಕಟೇಶ್ ಅವರೆಲ್ಲ ಬಂದಿತ್ತು. ಸೊ ಅದರಿಂದ ಲೇಟ್ ಆಗಿದ್ದು. ಆಮೇಲೆ ನಮ್ಗೆ ಗೊತ್ತಾಯಿತು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅವ್ರದ್ದು. ಬಟ್ ಎಲ್ಲೂ ಸ್ಲೀಪ್ ಹಾಕಿಲ್ಲ, ಎಲ್ಲೂ ಮಲ್ಕೊಂಡಿಲ್ಲ ನಾವು. ಆ್ಯಂಡ್ ಕಾರಲ್ಲೂ ಮಲ್ಕೊಂಡಿಲ್ಲ, ಯಾಕಂದರೆ ನಾವು ಹೋಗಿರೋದೇ 4 ಜನ. ನಾವು ಕಾರಲ್ಲಿ ಮಲ್ಕೊಂಬಿಟ್ರೆ ಆಮೇಲೆ ಓಡಿಸೋರ್ಗು ನಿದ್ದೆ ಬಂದುಬಿಡುತ್ತೆ. ಸೊ ಎಲ್ಲರೂ ನಿದ್ದೆ ಕಂಟ್ರೋಲ್ ಮಾಡಿಕೊಂಡು ಮಾತಾಡ್ಕೊಂಡಿದ್ವಿ. ನಾವೇನಾದ್ರು ಮಲ್ಕೊಂಬಿಟ್ರೆ ಆಮೇಲೆ ಅವ್ರಿಗೂ ಬೋರ್ ಆಗಿಬಿಡುತ್ತೆ, ಆಮೇಲೆ ಅವ್ರಿಗೂ ನಿದ್ದೆ ಮಾಡಿಬಿಡ್ತಾರೆ, ಆಮೇಲೆ ಕಾರ್ ಬೇರೆ ಓಡಿಸ್ಬೇಕು. ಸೊ ಅದರಿಂದ ಯಾರೂ ಮಲ್ಕೊಂಡಿಲ್ಲ, ಎಲ್ಲರೂ ಬಂದು ಪೀಸಾಗಿ ಸಕ್ಸಸ್ಫುಲ್ಲಾಗಿ ಸೇಫಾಗಿ ಎಲ್ಲರೂ ಮನೆಗೆ ರೀಚ್ ಆದ್ವಿ. ಅದೇ ಖುಷಿ ನಮಗೆ. ಸೊ ಈ ಥರ ಫಸ್ಟ್ ಡೇ ಆಫ್ ದ ಇಯರ್ನ ಎಂಡ್ ಮಾಡಿರುತ್ತೆ ನಮಗೂ ಸಖತ್ ಖುಷಿ. ನ್ಯೂ ಇಯರ್ ನಾನು ಅಂದ್ಕೊಂಡಿರೋದು ವಿತಿನ್ ಜಾನ್ ಒಳಗೆ ನಂದು 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ ಆಗಬೇಕು ಆ್ಯಂಡ್ ನನ್ನ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಬೇಕು. ಸೊ ಇದು ಅಂದ್ಕೊಂಡಿದ್ದೀನಿ. ಅಂಡ್ ಒಂದು ರೆಸಲ್ಯೂಷನ್ ವೀಡಿಯೋ ಮಾಡ್ತಾ ಇದ್ದೀನಿ ಆನ್ ಪ್ರಾಸೆಸ್. ಅದಾಗಿದ್ದ ತಕ್ಷಣ ಅಪ್ಲೋಡ್ ಮಾಡ್ತೀನಿ ಏನೇನಿದೆ ಅಂತ. ಅದು ಬಿಟ್ಟರೆ ನನ್ನ ಫೋನ್ ಆಗಲೇ ಸ್ಟೋರೇಜ್ ಫುಲ್ ಆಗಿಬಿಟ್ಟೈತೆ ನೋಡಿ. ಆಗಲೇ ಫುಲ್ ಆಗಿಲ್ಲ, ಆಲ್ಮೋಸ್ಟ್ 214 ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸಮ್ ಅನ್ವಾಂಟೆಡ್ ಎಲ್ಲ ಐತೆ, 94 GB ಡಿಲೀಟ್ ಮಾಡಬೇಕು. 94 GB ಡಿಲೀಟ್ ಮಾಡಿಬಿಟ್ಟೆ. ಮೇಯ್ನಾಗಿ ನಾನು ಇನ್ನೊಂದು ಫೋನ್ ತೊಗೊಂಡಿದ್ದೆ ಸ್ಟೋರೇಜ್ ಇಲ್ಲ ಅಂತ. ಈ ಫೋನಲ್ಲೂ ಸ್ಟೋರೇಜ್ ಫುಲ್ ಆಗಿಬಿಟ್ಟೈತೆ. ಇನ್ನೊಂದು 30 GB ಐತೆ. ಸೊ ಇವಾಗೆಲ್ಲ ಬರೋದನ್ನೆಲ್ಲ ಡಿಲೀಟ್ ಮಾಡ್ಕೊಂಡು ಕೂತ್ಕೊಬೇಕು. ಈ ಐಫೋನ್ದು ಒಳ್ಳೆ ಸ್ಟೋರೇಜ್ ಪ್ರಾಬ್ಲಮ್ ಗೈಸ್. ಐಫೋನ್ ಇಸ್ ಅ ಸ್ಟೋರೇಜ್ ಪ್ರಾಬ್ಲಮ್. ನಿಮಗೂ ಹ್ಯಾಪಿ ನ್ಯೂ ಇಯರ್. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಗೈಸ್, ಲವ್ ಯು.